ಚಿಂಸಾಲಿ ಮೀಸಲಾತಿ ಹೋರಾಟದಲ್ಲಿ ಈಗ ವಿಷಯಾನಂದ ಕಾಶಪ್ಪನವ್ರ ಬೆನ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ದು ಒಂದು ಕಾಮೆಂಟ್ ಏನಂದರೆ, ಅವರು ಉದ್ದೇಶ ಪಟ್ಟಿದಾರಲ್ಲ ಪ್ರತಿಭಟನೆ ಮಾಡೋಕ್ಕೆ, ಅದಕ್ಕೆ ಅಸಮಾಧಾನ ಅಂತೆ. ಸ್ವಾಮೀಜಿಗಳು ಸರ್ಕಾರಕ್ಕೆ ಮುಜುಗರವಾಗುವಂತೆ ಅತಿಯಾಗಿ ಹೋರಾಟ ಮಾಡಬಾರ್ದು. ಓಹೋ, ಫ್ರೀ ಸಲಹೆ ಹಿಂದೆ ಮಾಡಿದಾಗ ಅವ್ರು ನಿಲ್ಲಲ್ಲ ಅದೆಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾವು ಮಾಡ್ತೀವಿ ಟ್ರ್ಯಾಕ್ಟರ್ ರ್ಯಾಲಿನ ಅಂತಂದಿದ್ದಾರೆ. ಹಿಂದೆ ಶಾಸಕರು ನಮ್ಮ ಹತ್ರಕ್ಕೆ ಬರ್ತಿದ್ರು, ಈಗ ನಾವೇ ಹೋಗಬೇಕಾಗಿದೆ ಅಂತೆಲ್ಲ ಬೇಸರ ಹೊರಾಕಿದ್ದಾರೆ. ಹೌದು ಸ್ವಾಮೀಜಿ, ಹಿಂದೆ ಬರ್ತಿದ್ರು, ಯಾಕೆಂದರೆ ಅವಾಗ ಅವ್ರಿಗೆ ಬೇಕಿತ್ತು. ಈಗ ಕೆಲಸ ಮುಗಿದಿದೆ, ನಿಮ್ಮ ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಚುನಾವಣೆ ಬರೋವರೆಗೆ, ಅಲ್ಲಿವರೆಗೂ ನಿಮ್ಮ ಹೋರಾಟ ಜೀವಂತವಾಗಿ ಇಟ್ಕೊಳ್ಳೋಕ್ಕಾದ್ರೆ ಇಟ್ಕೊಳ್ಳಿ, ಆಗ ಬರ್ತಾರೆ ವಾಪಸ್. ತುಪ್ಪ ತಗೊಂಡು ಮೂಗಕ್ಕೆ ಸವರಕ್ಕೆ ಅಥವಾ ಬೆಣ್ಣೆ ತಗೊಂಡು ಬರ್ತಾರೆ. ನಾನು ಮಂತ್ರಿಯಾಗಿ 3 ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ. ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀನಿ. ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ. ಯಾಕಂದರೆ ಅದೇ ಸರ್ಕಾರ ಇರಲಿ, ಇದೇ ಸರ್ಕಾರ ಇರಲಿ, ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ, ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ. ಬಟ್ ಯಾವತ್ತೇ ಹಿಂದೆ ಬುರುಡೆ ಬಿಡ್ತಾರ್ರಿ ರೇ ಅವರ, ಫುಲ್ ಬುರುಡೆ ಅಮ್ಮ ಇವರು ಮಂತ್ರಿಗಳು. ಅವಾಗ ಸಮಾಜದ ಪರ ಅಂತೆ, ಈಗ ಏನು ಪಾಕಿಸ್ತಾನದ ಪರನಾ? ಆಗ ಬೊಮ್ಮಾಯಿ ಸರ್ಕಾರ ಬೆಳಗಾಮಲ್ಲಿ ಸೆಷನ್ ಮಾಡ್ತಿದ್ದಾಗ ನೀವು ಮಾಡಲಿಲ್ವಾ? ಜೊತೆಗೆ ನಿಂತ್ರಲ್ಲ, ನೀವು ಮಾಡಲಿಲ್ವಾ ಹೋಗಿ? ಆಗ ಅತಿಯಾದ ಮುಜುಗರ ಇರಲಿಲ್ವಾ? ಏನ್ರಿ ಡ್ರಾಮಾಗಳು? ಇವ್ರಿಗಾಗಬಾರ್ದು, ಬೇರೆಯವ್ರಿಗಾದ್ರೂ. ಬಹಳ ಮಜಾ ಇದೆ ಇದು. ಜೆಡಿಎಸ್ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಅವರ ಜೆಡಿಎಸ್ ನಾಯಕರು ನಡೆಸಿದ್ರು. ನಮ್ಮ ಪಕ್ಷವನ್ನ ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಸವಾಲ್ ಹಾಕಿದ್ರು. ಈ ಮಧ್ಯೆ ರೇವಣ್ಣ ಮತ್ತು ಪುಟ್ಟರಾಜು ಕೂಡ ಮಾತನಾಡಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತರಿಗೆ ಬಹಿರಂಗ ಪತ್ರವೊಂದನ್ನು ಬರೆದಿದ್ದಾರೆ. ಎಲ್ಲ ಕಾಲ ನಿರ್ಧರಿಸುತ್ತೆ, ನಾನೇನು ಹೇಳ, ಜನ ಆಶೀರ್ವಾದ, ದೇವರ ಆಶೀರ್ವಾದ ಇದ್ರು ಬರ್ತೀವಿ. ಅವತ್ತು ಯಡಿಯೂರಪ್ಪನವ್ರ ಜೊತೆ ಮುಂದುವರೆದಿದ್ರೆ ಈ ರಾಜ್ಯದ ಪರಿಸ್ಥಿತಿನೇ ಬೇರೆ ಇತ್ತು. ಅದು ಒಂದು ಜೀವನದಲ್ಲಿ ತಪ್ಪು ನನ್ನಿಂದ ಆಗಿದೆ, ದೇವೇಗೌಡರು ನನ್ನಿಂದ. GT ದೇವೇಗೌಡರು ಏನ್ ಮುಗಿಸ್ಬಿಟ್ಟಾರಂತೆ JDS. ಅದು ಯಾರು ಒಬ್ಬರು ಕರ್ಕೋಪ್ಪ ನೋಡೋಣ. ನಮ್ಮ JDS ಪಕ್ಷದ ಶಾಸಕರನ್ನ, ಮಾಜಿ ಶಾಸಕರನ್ನ, ಮುಖಂಡರನ್ನ ಯಾರು ಒಬ್ಬರನ್ನ ಅಳ್ಳಾಡ್ಸಿ ನೋಡೋಣ. ಕುಮಾರಣ್ಣವ್ರನ್ನ ರಣಹೇಡಿ ಅಂತೀರಿ, ರಣಹೇಡಿ ನೀವು. ಈಗ ರೇವಣ್ಣ ಕೂತ್ಕೊಂಡ್ಬಿಟ್ಟು ಅವತ್ತು ಬೇಕಾಗಿತ್ತು, ಆವಾಗ ಕೊಡ್ರಿ, ಹ್ಯಾಂಡ್ ಓವರ್ ಮಾಡ್ರಿ ಅಂತ ಹೇಳಿದವ್ರಲ್ಲ ನಿಮ್ಮ ಫ್ಯಾಮಿಲಿಗೆ ವಿಲನ್ ಆದ್ರು. ಅವತ್ತು ಹೇಳಿದವರೆಲ್ಲ ದೊಡ್ಡ ವಿಲನ್ಗಳು. ಅವತ್ತು ಏನು ವಿಲನ್ಗಳು ಅಂದರೆ RSSನವರು, ಚಡ್ಡಿಗಳು. ಇದು ಏನು ಮೂಲಭೂತ ಇದು ಬಲಪಂಥೀಯರು, ನಾವು ಜಾತ್ಯತೀತರು ಅಂತ ಬಿಟ್ಟಿದ್ರಿ ಅವತ್ತು. ಈಗ ರಿಯಲೈಸ್ ಆಗ್ತಿದೆ. ಬಿಡೋದಲ್ಲ, ಕಾಗದ ಬರೆದಿದ್ದಾರೆ, ಬಿಡೋದಲ್ಲ ಬರೀ ಬಾಯಲ್ಲಿ. ಇವತ್ತು ಮಾತಾಡ್ತಾರೆ ಕೂತ್ಕೊಂಡು. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಯತ್ನಾಳ್ ಬಣಕ್ಕೆ ಸಡ್ಡು ಹೊಡೆದಿರುವ ಅಧ್ಯಕ್ಷ ವಿಜಯೇಂದ್ರ ಬಣ ಶೀಘ್ರವೇ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಲು ಮುಂದಾಗಿದೆ. ಯತ್ನಾಳ್ ಜೊತೆ ಇರೋರೆಲ್ಲ ಸ್ವಯಂ ಘೋಷಿತ ನಾಯಕರು, ಅವರ ಹೋರಾಟಕ್ಕೆ ಹೈಕಮಾಂಡ್ ಅನುಮತಿ ಇಲ್ಲ, ಅವರು ಪಕ್ಷದ ವಿರುದ್ಧವೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ವಿಜಯೇಂದ್ರ ಬಣ ಆರೋಪ ಮಾಡಿದೆ. ಯತ್ನಾಳ್ ಬಣ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದೆ ಅನ್ನೋ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ತಂಡದ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ರಾಯಚೂರು, ಯಾದಗಿರಿ ಜಿಲ್ಲೆಯಲ್ಲಿ ವಕ್ಫ್ ವಿರೋಧಿ ಹೋರಾಟ ನಡೆಸಿದ ಯತ್ನಾಳ್ ಬಣ ಇದಕ್ಕೆ ತಿರುಗೇಟು ಕೊಟ್ಟಿದೆ. ಕಟ್ಟಿದಂತ ನಾಯಕರ ವಿರುದ್ಧ ಮಾತಾಡ್ತಾರಂದ್ರೆ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡಿದಂಗೆ. ಯಾರು ನಿಮಗೆ ಹೈಕಮಾಂಡ್ ಬೆಂಬಲ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಆ ರಾಷ್ಟ್ರೀಯ ನಾಯಕರು ಯಾರು ಹೇಳಿದ್ದಾರೆ ಇವತ್ತು ಹೇಳ್ಬೇಕು. ಅವರು ನಮ್ಮ ರಾಷ್ಟ್ರೀಯ ನಾಯಕರು ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಇವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವ್ರ ಜೊತೆಗೆ ಒಳ ಒಪ್ಪಂದ ಆಗಿದೆ ಅನ್ನೋಂತ ಒಂದು ಅನುಮಾನ ಕೂಡ ಬರ್ತಾ ಇದೆ. ಕಾಂಗ್ರೆಸ್ಸಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲಿಕ್ಕೆ ವೆದರ್ ದೇ ಆರ್ ವರ್ಕಿಂಗ್ ಫಾರ್ ಬಿಜೆಪಿ ಆರ್ ಅಗ್ನೆಸ್ಟ್ ಬಿಜೆಪಿ ಅನ್ನೋದು. ನೋಡ್ರಿ, ಈ ಹೋರಾಟಕ್ಕೆ ಶೋಭಾ ಕರ್ಲಾಜ್ ಅವ್ರು 4 ದಿವಸ ನಮ್ಮ ಜೊತೆಗೆ ಧರಣಿ ಕೂತಾರೆ. ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಬಂದು ಹೋಗ್ಯಾರ, ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಿಜಾಪುರಕ್ಕೆ ಬಂದಾರೆ. ಮತ್ತೇನು ಬೆಂಬಲ ರೀ? ಏನು ಸರ್ಟಿಫಿಕೇಟ್ ತೊಗೊಂಡು ಬರ್ಬೇಕನಲ್ಲಿ? ಅಲ್ಲ, ಅದು ಏನಾದ್ರು ಮಾಡ್ಕೊಳ್ಳಿ, ನೀವು ಬಡದಾಡ್ಕೊಳ್ಳಿ. ಯಾಕಂದರೆ ನೀವು ಮುಗಿಸ್ಕೊಳ್ಳದೆ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇರಲ್ಲ. ಈ ಸರಿ ಮಾತ್ರ BJPನವರು ಕರೆಕ್ಟಾಗಿ ಒಬ್ಬರನ್ನೊಬ್ಬರು ಮುಗಿಸ್ಕೊಂಬಿಡಿ. ಇನ್ನೊಂದು ಸರಿ BJP ಅನ್ನೋ ಪದ ಇರಬಾರ್ದು ಕರ್ನಾಟಕದಲ್ಲಿ. ಆ ಥರ ಮುಗಿಸ್ಬೇಕಪ್ಪ. ಕ್ಲೀನಾಗಿ ಸೋಪ್ ಹಾಕೊಂಡು ತೊಳ್ಕೊಬೇಕು. ನೀವು ಕ್ಲೀನಾಗಿ ತೊಳ್ಕೊಳ್ಳಿ, ಕರೆಕ್ಟಾಗಿ ತೊಳ್ಕೊಳ್ಳಿ. ಅಡ್ಡಂ ಬಡ್ಡೆ ಮತ್ತೆ ಕಸ ಕಂತ್ರಿ ಬುದ್ಧಿ ಎಲ್ಲ ಇಟ್ಕೊಂಡು ಬರೋದು ಕ್ಲೀನಾಗಿ ತೊಳ್ಕೊಂಬಿಡಿ.
ಹೇಳ್ತೀನಿ. ವಾಶೌಟ್ ಆಗುತ್ತೆ ಹಾಂ ಆಗಬೇಕು. ಇನ್ನು ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ, ಯತ್ನಾಳ್ ಬಣ ಅನುಮಾನ. ನಿಮ್ಮ ಹೈಕಮಾಂಡ್ ಏನು ಮಣ್ಣು ತಿಂತ ಕೂತಿದ್ಯಾ? ಹಂಗಾರೆ ಪ್ರಪಂಚದಲ್ಲಿರೋದೆಲ್ಲ ಗೊತ್ತಾಗತ್ತೆ ನಿಮ್ಮ ಹೈಕಮಾಂಡಿಗೆ. ಈ ಒಳ ಒಪ್ಪಂದ ಗೊತ್ತಾಗಿಲ್ವಾ ಅವ್ರಿಗೆ? ಹಂಗಾರೆ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣಪ್ಪ, ಓಕೆ, ಕ್ರಮ ತಗೊಳ್ಳಿ. ಅದು ಯಾಕೆ ಆಗ್ತಾ ಇಲ್ಲ? ಯಾರು ನಿಮ್ಮನ್ನು ಬೇಡ ಅಂದಿರೋನು ನಮ್ಮ ಮುಂದೆ ಬಂದು ಹೇಳಿದ್ರೆ? ಹೌದು, ಹಾಂ ಯಾರನ್ನು ಮೆಚ್ಚಿಸ್ಬೇಕಿದೆ? ಹಾಂ, ನಮ್ಮ ಮುಂದೆ ಬಂದು ಹೇಳಿದ್ರೆ ಇಲ್ಲಿ ಬೆಂಗಳೂರಲ್ಲಿ ರೇಣುಕಾಚಾರ್ಯ, ಬಿಚ್ಚಿ ಪಾಟೀಲ ಪ್ರೆಸ್ ಕಾನ್ಫರೆನ್ಸ್ ಕೂತ್ಕೊಂಡ್ಬಿಟ್ಟು ಇದೆಲ್ಲ ಒಳ್ಳೆ ಒಪ್ಪಂದ. ನಮ್ಮ ಮುಂದೆ ಬಂದು ಹೇಳಿದ್ರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿ, ಎಲ್ಲಿ ಹೇಳಬೇಕು ಅಲ್ಲಿ ಹೋಗಿ ಹೇಳಿ ಮಾಡ್ಕೊಳ್ಳಿ. ಯಾರು ತಡೆದಿರೋನು ಯಾವ ನಿಮ್ಮನ್ನು? ನಿಜ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರತಿಷ್ಠಿತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಸೂಪರ್ ಅಲ್ಲ ಅದು, ಅದಕ್ಕೆ ಸರ್ಜರಿ ನಡೀತಿಲ್ಲ ಅಂತ. ಯಾಕಂದರೆ ವಿದ್ಯುತ್ ದೊಡ್ಡ ಮಟ್ಟದಲ್ಲಿ ವೋಲ್ಟೇಜ್ ಏರಿಳಿತ ಅಂತೆ, ಹಾಗಾಗಿ ಸಮಸ್ಯೆ ಆಗ್ಬಿಟ್ಟಿದೆ, ಬರೀ ತುರ್ತು ಚಿಕಿತ್ಸೆ ಮಾಡ್ತೀವಿ ಅಂತ. ಇದೇನ್ರಿ ಆಸ್ಪತ್ರೆಗೆ ವೋಲ್ಟೇಜ್ ಏರಿಳಿತ ರಿಪೇರಿ ಮಾಡ್ಕೊಳಕ್ಕಾಗಿಲ್ವಾ ಬೇಗ? ಹೌದು, ಏನಪ್ಪ. ಒಂದು 2-3 ದಿನದಲ್ಲಿ ಸರಿ ಹೋಗುತ್ತೆ ಅಂತಿದ್ದಾರೆ ಸರ್. ಬಳ್ಳಾರಿ ಜಿಲ್ಲಾಸ್ಪತ್ರೆ 4 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಈಗ ಅದು ಕಡಿಮೆ ಏನೋ ನೋಡೋಣಪ್ಪ ಅನ್ನೋಷ್ಟರಲ್ಲಿ ಬ್ರಿಮ್ಸಲ್ಲಿ ಇನ್ನೊಬ್ರು ಬಾಣಂತಿ ಅಂತೆ, ಅವರು ಹೋಗ್ಬಿಟ್ಟಿದಾರಂತೆ. ವೈದ್ಯರ ಎಡವಟ್ಟೆ ಕಾರಣ ಅಂತ ರೋಗಿಗಳದ್ದು ಆರೋಪ. ಇದೆಲ್ಲ ಅಗತ್ಯಪ ಅಂತ ಅನ್ಬೋದು ಬೇಕಾರೆ ಹೆಲ್ತ್ ಮಿನಿಸ್ಟ್ರು, ಇವರ ಮಿನಿಸ್ಟ್ರು ಯಾರು ಇನ್ಚಾರ್ಜು ಅವರು. ಮತ್ತು ಇದಿದೆಯಲ್ಲ ಈ ವೋಲ್ಟೇಜು, ಹಾಂ ಸರ್, ಅದಾಗತ್ತೆ. ಯಾಕೆ ಸರ್? ಸರ್ಕಾರದಲ್ಲೂ ಇದಕ್ಕಿಂತೆ ವೋಲ್ಟೇಜ್ ವೇರಿ ಆಗ್ತಾ ಇದೆ. ಕೆಲವರು ಫುಲ್ ಆಕ್ಟಿವ್ ಆಗ್ತಾರೆ. ಹಾಂ, ಹಂಗಾಗಿ ಆಗಿದೆ ಇಲ್ಲ. ಒಂದು ಸರಿ ಮಾಡ್ರಪ್ಪ. ಬಡವರದ್ದು ಮೊದಲೇ ಕಾಸು ಮನೆ ಜಾಸ್ತಿ ಮಾಡಿದಾಗ ಹೇಳಿದ್ರೆ ಎಲ್ಲ ಮೇಂಟೆನೆನ್ಸ್ಗೆ ಅಲ್ಲೇ ಹೋಗುತ್ತೆ ಅಂತ. ಎಲ್ಲ ಹೋಗ್ತಾ ಯಾವ ಮೇಂಟೆನೆನ್ಸ್? ತಮಿಳುನಾಡಿನಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದ ಮಹಿಳೆಯೊಬ್ಬರು ನಂತರ ನಾನು ದಲಿತ ಮೀಸಲಾತಿ ಪಡ್ಕೊಳ್ಳೋಕ್ಕೆ ನಾನು ಹಿಂದೂ ಅಂತ ಹೇಳ್ಕೊಂಡು ಅರ್ಜಿ ಹಾಕಿ ಕೊಡದೇ ಇದ್ದಿದ್ದಾಗ ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಒಪ್ಪಲಿಲ್ಲ ಅದನ್ನು. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು. ಅದು ಸುಪ್ರೀಂ ಕೋರ್ಟ್ ಹೇಳ್ತು, ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ಕಲ್ಪಿಸುವ ಆಶಯಕ್ಕೆ ಧಕ್ಕೆ ಆಗತ್ತೆ, ಸಂವಿಧಾನಕ್ಕೆ ಮಾಡಿದ ವಂಚನೆ ಅದು. ಮೀಸಲಾತಿ ಸೌಲಭ್ಯ ಪಡೆಯಲು ಮತಾಂತರ ಇಲ್ಲವೇ ಮರುಮತಾಂತರ ಆಗೋದೆಲ್ಲ ಒಪ್ಪಕ್ಕಾಗಲ್ಲ ಅಂತ ಹೇಳಿದ್ರು. ಅದು ಪಾಯಿಂಟು, ಫಸ್ಟ್ ನಿಲ್ಲಿಸ್ಬೇಕು ಅದನ್ನು. ಮತಾಂತರವಾಗದ ಮೇಲೆ ಮೂಲ ಮೀಸಲಾತಿ ಸಿಕ್ಕಬಾರ್ದು ಅವ್ರಿಗೆ. ಯಾಕೆಂದರೆ ಇಲ್ಲಿ ಅಸಮಾನತೆ ಇದೆ, ಅಲ್ಲಿ ನನಗೆ ಸಮಾನತೆ ಇದೆ ಅಂತ ತಾನೇ ಹೋಗಿರ್ತಾರೆ. ಅಸಮಾನತೆ ಇಟ್ಕೊಂಡು ಮತ್ತೆ ಮೂಲ ಜಾತಿ ಯಾಕೆ ಕೇಳ್ತೀಯಾ? ಬಹುತ್ವದ ವಿಚಾರ, ಈ ದೇಶ ಬಹುತ್ವದ ದೇಶ ಅಂತ ಭಾಷಣ ಬಿಗಿತಾರಲ್ಲ ಮಾದೇವಪ್ಪನವರು. ಈ ಮತಾಂತರ ಆದವ್ರಿಗೆ ಈ ಥರದ್ದು ಆಗಬೇಕಾ ಬೇಡವಾ ಅಂತ ಹೇಳ್ರಪ್ಪ ಎಲ್ಲರೂ ಒಂದು ಕಡೆ ನಿಮ್ಮ ಭಾಷಣದಲ್ಲಿ ನೋಡೋಣ. ತ್ಯಾಗಜೀವಿ. ಎಸ್, ದೇಶದಲ್ಲಿ ವಕ್ಫ್ ಬೋರ್ಡ್ನ 58,929 ಆಸ್ತಿಗಳನ್ನು ಅತಿಕ್ರಮ ಮಾಡಲಾಗಿದೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ ಕೊಟ್ಟಿದ್ದಾರೆ. ಇದರ ನಡುವೆ ಸಚಿವ ಜಮೀರ್ ಆಪ್ತಾ ಅನ್ವರ್ ಪಾಷಾ ವಿರುದ್ಧ ಖಬರ್ಸ್ತಾನ್ಗೆ ಸೇರಿದ 6 ಎಕರೆ ಜಾಗ ಕಬಳಿಕೆ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗದಲ್ಲಿ ಖಬರ್ಸ್ತಾನ್ ಜಾಗ ಉಳಿಸಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಯಾರು ಒತ್ತಾಯಿಸ್ತಿರೋದು? ಅಲ್ಲಿಯ ಮುಸ್ಲಿಮ್ರೇ. ಹಾಂ, ಇದನ್ನೇ ನಾನು ಅವತ್ತಿಂದ ಬಡ್ಕೊಂಡಿದ್ದು, ವಕ್ಫಾಸ್ತಿ ಎಲ್ಲೋಗಿದೆ ಅಂತ. ಹೌದು, ಯಾರ ಪಾಲಾಗಿದೆ? ಮೆಡಿಕಲ್ ಬೇದ ಮೇಲೆ ಆಸ್ಪತ್ರೆಯಲ್ಲಿರೋ ದರ್ಶನ್ ಈಗ ಅದೇನೋ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಏನೋ ತೀರ್ಮಾನ ತಗೊಂಡಿಲ್ವಂತೆ ಆಪ್ರೇಷನ್ಗೆ, ಅದಕ್ಕೆ ಬೇರೆ ಆಸ್ಪತ್ರೆಗೆ ಹೋಗ್ತಾರಂತೆ ಈಗ. ಅವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಬಟ್ ಕೋರ್ಟ್ ಹೇಳ್ದಂಗೆ ಕೇಳಬೇಕು. 6 ವಾರ ಆದಮೇಲೆ ಕೋರ್ಟ್ ಏನು ಹೇಳುತ್ತೋ ಅದನ್ನು ಮಾಡಬೇಕು, ಬೇಲಾಗದೆ ಇದ್ದರೆ ಹೇಳ್ತಿರೋದು. ಟ್ರಂಪ್ ಕಾರ್ಯವರ್ಗಕ್ಕೆ ಭಾರತ ಮೂಲದ ಮತ್ತೊಬ್ಬರು ಸೇರ್ಕೊಂಡಿದ್ದಾರೆ. ಅಮೆರಿಕದ ಪ್ರತಿಷ್ಠಿತ NIH ನಿರ್ದೇಶಕ ಸ್ಥಾನಕ್ಕೆ ಜೈ ಭಟ್ಟಾಚಾರ್ಯರನ್ನ ಟ್ರಂಪ್ ಆಯ್ಕೆ ಮಾಡಿದ್ದಾರೆ. ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಅವರು, ನಾವು ಅಮೆರಿಕ ಶಾಸ್ತ್ರೀಯ ಸಂಸ್ಥೆಗಳನ್ನು ಸಂಸ್ಕರಿಸಿ ಮತ್ತೆ ಆರೋಗ್ಯಯುತ ದೇಶವನ್ನಾಗಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅಂದಹಾಗೆ ಅವರು ಕೋವಿಡ್ ಸಮಯದಲ್ಲಿ ಅಮೆರಿಕ ಸರ್ಕಾರದ ನೀತಿಗಳನ್ನು ಕಟುವಾಗಿ ಟೀಕೆ ಮಾಡಿದರು. ಕಟುವಾಗಿ ಟೀಕೆ ಮಾಡಿದ್ಮೇಲೆ ಟ್ರಂಪ್ ತಗೊಳ್ಳೇಬೇಕು. ಈಗ ನಮ್ಮಲ್ಲಿ ಇಲ್ವಾ, ಈಗ ಯಾರು ಅತಿ ಹೆಚ್ಚು ಮೋದಿನ ಬೈತಾರೋ ಅವ್ರಿಗೆ ಕಾಂಗ್ರೆಸ್ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ಸುತ್ತೆ. ಯಾರು ಅತಿ ಹೆಚ್ಚು ರಾಹುಲ್ ಗಾಂಧಿಗೆ ಚೆನ್ನಾಗಿ ಬೈತಾರೋ ಅವ್ರನ್ನ BJP ಸುಮಾರಾಗಿ ನೋಡ್ಕೋಬೇಕು ಇವ್ರನ್ನ ಅನ್ಸುತ್ತೆ. ಹಾಗಾಗಿ ಯಾರು ಚೆನ್ನಾಗಿ ಬೈಗುಳವನ್ನೇ ಅಸ್ತ್ರ ಮಾಡಿಕೊಂಡು ಜೀವನ ಮಾಡಿಕೊಂಡು ಇರುವ ಪರಾವಲಂಬಿ ಜೀವಿ ರಾಜಕಾರಣಿಗಳು ಎಲ್ಲ ದೇಶದಲ್ಲೂ ಇವೆ, ಭಾರತದಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಮರಿಯಾನೆ ಬೇಟೆಯಾಡಲು ಹೊಂಚು ಹಾಕಿದ್ದ ಹುಲಿನ ತಾಯಿ ಆನೆ ಹಿಮ್ಮೆಟ್ಟಿಸ್ತಂತೆ. ಸಫಾರಿ ವಲಯದಲ್ಲಿ ಬಂಡೀಪುರದಲ್ಲಿ ಮರಿನ ಬೇಟೆ ಆಡಕ್ಕೆ ಕಾದಿದೆ, ತಾಯಿ ಗೊತ್ತಾಗೋಗಿದೆ, ಅಟ್ಯಾಕ್ ಅಂದ್ಬಿಟ್ಟು ಮಾಡಿದೆ, ಓಡೋಗ್ಬಿಟ್ಟಿದೆ ಹುಲಿ. ಅದು ಇಟ್ಸ್ ವೆರಿ ಕಾಮನ್. ಬರೀ ಒಂದೇ ತಾಯಿ ಇತ್ತ ಅಥವಾ ಹಿಂಡು ಇರಲಿಲ್ವಾ ಅಂತ. ಹಿಂಡಿದ್ರೆ ಇಡೀ ಹಿಂಡೇ ಬರ್ತಿತ್ತು, ತಾಯಿ ಒಂದೇನಾ. ಹಾಗಾಗಿ ತಾಯಿ ವೆರಿ ಪ್ರೊಟೆಕ್ಟಿವ್ ಮಗುಗೆ ಆನೆ.